ಡಿಸ್ಕಷನ್ ಆಯಿತು, ಬೇಡ ಅಂತಲೇ ಇತ್ತು, ಆಮೇಲೆ ಬೇಕು ಅಂತ ಆಯಿತು ಅಂತ ಕೇಳ್ಕೊತೀವಿ. ಟ್ರೈಲರ್ ಬೇಕೇ ಅಂತ ಅನಿಸಿದೆ. ಇಲ್ಲ, ಬೇಕು ಅಂತಾನೆ ಇತ್ತು. ನಾನು ಸುಮ್ಮನೆ ಅವತ್ತೇನು ಟೈಮ್ ಪಾಸ್ಗೆ ಹೇಳಿದ್ದು ಅಷ್ಟೇ, ಬಿಡೋದು ಬೇಡ ಅಂತ ಅನ್ಕೊಂಡಿದ್ದೆ ಅಂತ ಪ್ಲಾನ್ ಇತ್ತು. ಬಟ್ ರಿಲೀಸ್ 10ಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಯೂಶಲಿ ಅದೇ ಸಾಂಗ್ಸ್ಗಳು ತುಂಬ ಹಿಟ್ ಆದಾಗ ವಿತೌಟ್ ಟ್ರೈಲರ್ ಹಿಟ್ ಆಗಿರೋ ಸಿನಿಮಾಗಳು ಇದ್ದಾವೆ ಕನ್ನಡದಲ್ಲಿ ಆಲ್ರೆಡಿ. ಸೊ ಆ ಥರದ್ದು ಏನಾದರೂ ಆಯ್ತಾ ಅಥವಾ ಟ್ರೈಲರ್ ಬೇಕೇ ಬೇಕು? ಏನಿಲ್ಲ ಸರ್, ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿರ್ತಾರೆ. ನಾವು ಟ್ರೈಲರ್ ಇತ್ತು ಅಂದರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಇದನ್ನು ಬ್ಯಾಂಗ್ಳೂರ್ ಬಂಗಾರಿ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಇಂಚೂರು ರಿಲೀಸ್ 10ಕ್ಕೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವರು ಹೇಳಿದರು. ಟ್ರೈಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ನಮ್ಗೆ ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೈಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಇರುತ್ತೆ. ಅದು ಬಿಟ್ಟರೆ ಏನು ಟ್ರೈಲರ್ ಇದ್ದಿದ್ದು 100% ಕನ್ಫರ್ಮ್ ಇತ್ತು. ಫಸ್ಟ್ ಅದು ಸರ್, ಇವಾಗ ಒಂದು ಕ್ರೇಜ್ ಇದೆ, ಥಿಯೇಟ್ರಲ್ಲಿ ಟ್ರೈಲರ್ ರಿಲೀಸ್ ಮಾಡೋದು, ಆ ಥರದ್ದು ಏನಾದರೂ ಯೂಟ್ಯೂಬಲ್ಲಿ? ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ. ಸೊ ಈ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬ್ಯುಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಸೊ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರಲ್ಲ ಸರ್, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ತಾರೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ. ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು, ಕನ್ಸಿಸ್ಟೆಂಟಾಗಿ ಕೊಡಬೇಕು. ಅದು ಒಂದೊಂದ್ಸತಿ ಏರ್ಪೇರ್ಗಳು ಆಗಿದೆ, ಹೌದು. ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ ಸರ್. ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ, ಅದನ್ನೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವೊಂದು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ. ಅಂದರೆ ಇನ್ ದ ಸೆನ್ಸ್, ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ. ಸೊ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ಇಯರ್ ನೀವು ಅದು ಬಿಟ್ಟರೆ 23, 22, 21 ಅದೆಲ್ಲ ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24ಅಲ್ಲಿ ಸ್ಟಾರ್ಟಿಂಗ್ 6 months ಯಾವುದು ಯುವ ಬಂದಿತ್ತು ಫಸ್ಟಲ್ಲಿ. ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಮೇ ನಾಟ್ ಬಿ. ಅದೇನಾಯಿತು ಅಂದರೆ ಆಗಸ್ಟಿಂದ ಹೋದ ವರ್ಷ ಭೀಮಾಯಿಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ 3 ವೀಕ್ಸ್ಗೆ ಒಂದೊಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ. ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಭೈರತಿ ರಣಗಲ್ ಬಂತು, ಕೃಷ್ಣ ಪ್ರಣಮ್ ಸಖಿ ಬಂತು, ಭೀಮಾ ಬಂತು, ಬಗೀರ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 months ಟೈಟಾಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡು, ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನು ಹೋದ ವರ್ಷ ಆಗಲಿ ಈ ವರ್ಷನೂ ಆಗಲಿ, ಬಟ್ ಐ ಥಿಂಕ್ ಹೋಗ್ತಾ ಸಿಗುತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ. ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಿಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು December 25 ಅಂತ ಹೇಳಿದ್ದಾರೆ. ಸೊ ಅದೇ ಥರ ಎಲ್ಲರ ಪಿಕ್ಚರು ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷನೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆ ಲಾಸ್ಟ್ 6 months ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ. ಈಗ ಮಾದೇವ ಆಗಲಿಲ್ವ ಸರ್, ಅದು ಮಾದೇವ ಆಯಿತು, ತುಂಬ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗು ಚೂಮಂತಲ್ಲಿ ತುಂಬ ಚೆನ್ನಾಗಾಯಿತು. ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ ಮಾತ್ರ ಆಗ್ತಾ ಇದೆ 130 ಸಿನಿಮಾಗಳಲ್ಲಿ. ಬಟ್ ಯುವ ಸರ್ಗಾಗಲಿ ನಿರ್ದೇಶಕರಿಗಾಗಲಿ ನಿಮಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಇವರಲ್ಲಿ. ಯಾಕೆಂದರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ, ಜನ ಥಿಯೇಟ್ರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತೆಲ್ಲ ಕೇಳ್ಬರ್ತಾರೆ. ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರಾ ಸರ್ ಕನ್ನಡ ಇಂಡಸ್ಟ್ರಿ? ಸರ್, ಎವ್ರಿ ಸಿನಿಮಾ ವಿ ಡೂ ವಿತ್ ದ ಸೇಮ್. ಅದೊಂದು ಏನು ಎಫರ್ಟ್ ಹಾಕ್ಬೇಕು, ಏನು ಇದು ಹಾಕ್ಬೇಕು ಮಾಡೇ ಮಾಡ್ತೀವಿ. ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ. ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ
ಬಟ್ ಬೆರಳಿಂಗ್ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್. 130 ಫಿಲ್ಮ್ಸ್ 200 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ. ಬಟ್ ಅದ್ರಲ್ಲಿ ಒಂದು 10% ಸಕ್ಸಸ್ ರೇಟ್ ನೋಡ್ಬೋದು. ಅದು ನಮ್ದಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದೇ. ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತಗೋತಾರೆ ಅವರೇ. ನಮ್ಗೆ 100% ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ 3 ಜನನು ಅಂದರೆ ಪ್ರೊಡಕ್ಷನ್ ಹೌಸ್ 3, ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್. 3 ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು. ಯಾಕಂದರೆ 3 ಪ್ರೊಡಕ್ಷನ್ ಹೌಸ್ಗೂ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ. PRK ದೊಡ್ಡ ಬ್ಯಾನರು, ಜಯಣ್ಣ ಅವರು ತುಂಬ ವರ್ಷದಿಂದ 25 ವರ್ಷದಿಂದ ಇರೋರು. ಈಗ ನಾವು ಲಾಸ್ಟ್ 7-8 ಇಯರ್ಸ್ ಇಂದ KR ಜನ ಇರೋದು. ಜೊತೆಗೆ ರೋಹಿತ್ ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು, ರತ್ನ ಪ್ರಪಂಚ ತುಂಬ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು. ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್, ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು, ಪಾಸ್ ಆಯಿತು. ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಸೇಮ್ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್. ಏನಂತಾರೆ, ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್, ಪ್ರಿವಿಲೇಜ್ಡ್. ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿ ಮೋಸ್ಟ್. ಅದು ಅವರು ಇದಲ್ಲಿ ತೋರಿಸ್ತಾರೆ. ನನಗೆ ಏನಕ್ಕೆ ಪ್ರಿವಿಲೇಜ್ಡ್ ಅಂತ ಅಂದರೆ, ಯಾರು ಪ್ರಿವಿಲೇಜ್ ಇಲ್ಲ ಸರ್. ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು. ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ ದಿ ಮೋಸ್ಟ್. ಒಂದು ಸಿನಿಮಾ ಫಸ್ಟ್ ಸಿನಿಮಾ ಆದ್ಮೇಲೆ ಅದು ತೋರಿಸ್ಬೇಕು. ಒಂದು ಸಿನಿಮಾ ಇಲ್ಲ ಅಂದ್ರೆ ಬರ್ದಾಕ್ಬಿಡ್ತಾರೆ. ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ 1 ಮ್ಯಾಚ್ ಆಡ್ಬಿಟ್ಟು ಇನ್ನೊಂದರೆಲ್ಲ 1 ಮ್ಯಾಚ್ ವಂಡರ್ ಅಂತಂದು. ಈಸ್ ಹಿಯರ್ ಟು ಸ್ಟೇ. ಅವ್ರು ಇಲ್ಲಿ ಇದ್ದೇ ಇರ್ತಾರೆ. ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ. ಒಂದು 3 ಜನಕ್ಕೂ ಪ್ರೊಡ್ಯೂಸರ್, ಡೈರೆಕ್ಟ್ರು, ಹೀರೋಗೆ ಎಲ್ಲರಿಗೂ ಅದಷ್ಟೇ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದೆ ಸರ್, ಆ ಒಂದು ಗ್ಯಾರಂಟಿ ನಮ್ಗೆ. ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸಲ್ಲಿ 3ಕ್ಕೂ ಹೆಚ್ಚು ಸವಾಲನ್ನು ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜ? 3ಕ್ಕೂ ಹೆಚ್ಚು ಶವಗಳು ಅಂದ್ರೆ 100ಕ್ಕೂ ಹೆಚ್ಚು ಅಂದ್ರೆ 80ಕ್ಕೂ ಹೆಚ್ಚಿದೆ. ಅಲ್ಲ, ಅಲ್ಲಿ ಶವಗಳಿದ್ವು, ನಾವು ಅದ್ರ ಮಧ್ಯೆ ಶೂಟ್ ಮಾಡಿದೆ ಅಷ್ಟೇ. ನಾವ್ ಇಟ್ಕೊಂಡಿರ್ಲಿಲ್ಲ. ಬಟ್ ಅಲ್ಲಿ ಬರ್ತಾನೆ ಇರತ್ತೆ. ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಗೆ ಎವ್ರಿ 10 ಮಿನಿಟ್ಸ್ ಒಂದೊಂದು ಇದು ನಡೀತಾ ಇರತ್ತೆ, ಅಲ್ಲಿ ಕಾರ್ಯ ನಡೀತಾ ಇರುತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ಥರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವು ಇಟ್ಬಿಟ್ಟು ಯಾವುದು ಶೂಟ್ ಮಾಡಿಲ್ಲ. ಇವ ಸರ್ ಅದೇ ಪ್ರಶ್ನೆ, ಅಂದ್ರೆ ವಾರಣಾಸಿಯಲ್ಲಿರುವಂಥ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನಗೆ ಸಖತ್ ಇಷ್ಟ ಆಯ್ತು. ಬಟ್ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬಾ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮಲ್ಲಿ. ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತಿದೆ ವಾರಣಾಸಿಯಲ್ಲಿ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬಾ ಸೀನ್ಗಳಿದೆ ನೀವು ಹೇಳ್ದಂಗೆ. ಬಟ್ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬಾ ಹೊಸದಾಗಿದೆ. ಸರ್ ಇದ್ದಾರೆ ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಅವ್ರು ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಹಾಕೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಲೋ ಸರ್, ಎಕ್ಕ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸರ್, ಇದು ಇವಾಗ ಥಿಯೇಟ್ರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದ್ಕೊಂಡೆ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟ್ರಿಗೆ ಕರೆತರುವಂತಹ ಸಿನಿಮಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಯಾವ OTTಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಅಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತೀವಿ. ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಲೈಕ್ ಸೆಕೆಂಡಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ. ಬಟ್ OTTಗೆ ಬಂದ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟ್ರಲ್ಲಿ ಯಾರು ಹೋಗ್ತಾರೆ, OTTಗೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ತರ ಅಂತ? ಫಸ್ಟ್ ಪ್ರೀವಿಯಸ್ ಕ್ವೆಶನ್ಗೆ OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ಮ ಕ್ವೆಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮೇಡಮ್. OTT ತುಂಬ ಚೆನ್ನಾಗಿ ನೋಡ್ತಿದ್ದಾರೆ. ನೀವು ಇನ್ನೊಂದು ಕಡೆ OTT ಅವ್ರ ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದು ಕಡೆ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದನ್ನು ತಪ್ಪಾಗುತ್ತಲ್ಲ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿರೋದಲ್ಲ ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರಿಂದ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ.
ಈಗ ಓಡಿಡಿಯೋ ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ, ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಆ್ಯಂಡ್ ಟೈಮ್ಸ್ ಹ್ಯಾವ್ ಚೇಂಜ್. ಇದೆ 100 ದಿನ 50 ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನಿಮ್ಮ ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250 300 ಥಿಯೇಟರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ ಆರ್ 5 ವೀಕ್ಸ್, ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್, ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ಈ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನಗೆ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ರಿಲೀಸ್ ಆದರೆ ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿಗೆ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ. ಸರ್ ರೋಹಿತ್ ಸರ್, ಇತ್ತೀಚೆಗೆ ಹೀರೋಯಿನ್ಸ್ ಕಂಪ್ಲೇಂಟ್ ಅಂದ್ರೆ ಹೀರೋಯಿನ್ಸ್ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ. ಸೊ ಅದು ತುಂಬಾ ಇದೆ. ಬಸ್ ನಿಮಗೆ ಕೇಳ್ತೀನಿ, ಅವರೇ ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ರಿಗೂ ಈ ಸಿನಿಮಾದಲ್ಲ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೋತೀವಿ. ಅಂಡ್ ಸುಮ್ಮನೆ ಫಿಲ್ಲಿಂಗ್ ಅಂತನೂ ಅಲ್ಲ, ಇಬ್ರು ತುಂಬಾ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದೀವಿ. ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ಸ್. Same here. First of all, Rohit said thanks ಹೇಳ್ಬೇಕು, because this is a 3 production house collaboration. Our opportunity ಕೊಟ್ಟಿದ್ದಾರೆ. It could have been anybody, but it's me. So I definitely have no complaints. And also ಅವ್ರು ಹೇಳ್ದಂಗೆ very prominent roles, very important. Space ಮುಖ್ಯ ಆಗಲ್ಲ ಪ್ರತಿ ಸರಿ. I feel like the prominence is also important, and I think both of us have that. ಇವತ್ತು ಸರ್ ನೀವು ಫಸ್ಟ್ ಸಿನಿಮಾಗೆ ಗ್ರೌಂಡ್ ಗಿಲ್ದು ತುಂಬ ಪ್ರಮೋಷನ್ ಮಾಡಿದ್ರಿ. ಅಂದರೆ ಒಂದು 6 months ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ತುಂಬ ಲೋ ಲೆವೆಲ್ ಪ್ರತಿ ಜನರನ್ನು ಮಾತಾಡ್ಸೋದಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತದೆ ಪರ್ಸ್ನಲಿ ನನಗೆ. ಯಾಕಂದರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಈವೆಂಟ್ಸ್ಗಳು ಮಾಡಿದ್ರಿ, ಅದು ತುಂಬ ದೊಡ್ಡ ಮಟ್ಟಕ್ಕೆ ಅದು ಶಬ್ದ ಆಗಿತ್ತು ಎಲ್ಲ ಕಡೆ. ಸೊ ಈ ಥರ ಬಂದಿದ್ರು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡ್ ತುಂಬ ವೈರಲ್ ಆಗಿತ್ತು, ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ತರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಅಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬಾ ಕಡೆ ರೀಚ್ ಆಗಿದೆ. ಅಂಡ್ ನಾವು ತುಂಬಾ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ ನೋಡ್ಬೇಕಂದ್ರೆ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನ್ಸಿದೆ, ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ 1 ವಾರದಲ್ಲಿ ನಮ್ಗಾದ್ರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಎಲ್ಲಿ ಆನ್ ಗ್ರೌಂಡ್ 1 or 2 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮ್ ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ಆ್ಯಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದೀವಿ ಅಷ್ಟೇ, ಬಿಟ್ಟರೆ ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದಲೇ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬರ್ತಿರೋದು. ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇದಾದರೆ ಅಂತ ಬಂದುಬಿಟ್ರೆ. ಬಟ್ ಸ್ಟ್ರಾಟಜಿ ನನಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ಥರ ಇದಾಗುತ್ತೆ. ನಾವು ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18ಗಾಗಲಿ, ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ 18 ರಿಲೀಸು. ನಮಗೆ ಅದು ಏನು ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು, ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದೆ. ಬಟ್ ಅವ್ರು ಹೇಳಿದ್ರೆ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಇಲ್ಲ ಸರ್, ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ ಅದಾದ್ಮೇಲೆ ಕಂಪ್ಲೀಟ್ ಆಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್.
ಈಗ ಆ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇವಾಗ ಎಲ್ರು ನೋಡೋಂಥ ಸಿನಿಮಾ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ, ಅಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ರು ನೋಡೋಂಥ ಸಿನಿಮಾನೇ ಇದೆ. ಅಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ, ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳಿ ಆ ಥರನೂ ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ರು ನೋಡ್ತಾರೆ. ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡ್ತೀವಿ. ಫೈನಲ್. ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ದು, ಇದು ಲೈನ್, ಅವ್ರ ಹೆಸರುಗಳು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ, 99% ಇದೆ. ರಾಜು, ಅಪ್ಪು, ಅಭಿ ಈ ಥರ. ಸೊ ಅದನ್ನ ಅವ್ರು ನಂಬ್ತಾ ಇದ್ರಂತೆ. ಸೊ ನಿಮಗೆ ಅದೇನಾದ್ರು ಇದೆಯಾ, ಗೊತ್ತಿದೆ ಅದು ಅಂತ? ಇವಾಗ ಫಸ್ಟ್ ಸಿನಿಮಾ ನಿಮ್ಮ ನೇಮು, ಸೊ ಆಗುತ್ತಾ ನೆಕ್ಸ್ಟ್? ನೋಡೋಣ, ಜಸ್ಟ್ ಒಂದು ಸಿನಿಮಾ ಇದೆಯಲ್ಲ ಸರ್, 2ನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದರೆ ಸೂಪರ್ ಅಲ್ವಾ? ಬೂಮ್ ಕೊಡ್ತಾರೆ. ಯಾರಾದರೂ ಸೆಲೆಬ್ರಿಟಿ ಬಂದು ಒಂದು ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದಷ್ಟು ಪರ್ಸೆಂಟೇಜ್ ಬೂಮ್ ಕೊಡ್ತಾರೆ. ನಿಮ್ಮ ಸಿನಿಮಾಗೆ ಎಕ್ಕಾಗೆ ಸೆಲೆಬ್ರಿಟಿ ಶೋಗಳನ್ನ ಯಾರನ್ನ ಕರೆಸ್ತೀರಾ ಅಂತ ಹೇಳ್ತೀವಿ. ಸೆಲೆಬ್ರಿಟಿ ಶೋ ಇಲ್ಲ ಸರ್, ಡೈರೆಕ್ಟ್ ರಿಲೀಸ್. ಯಾಕೆ ಸರ್? ಅಲ್ಲ, ಹಂಗೇನು ತೋರಿಸ್ಬಾರ್ದು ಅನ್ನೋದೇನಿಲ್ಲ. ನಮ್ಮ ಸ್ಟ್ರಾಟಜಿ 18ಕ್ಕೆ ಬೆಳಗ್ಗೆ ಶೋ ಹಾಕಬೇಕು ಅಂತ ಇದೆ, ಅದನ್ನಿದೆ ಸರ್. ಆಮೇಲೆ ಏನಾದರೂ ಒಟ್ಟುಗೂಡಿಸೋದು ಅಂದರೆ ಆಲ್ವೇಸ್ ನಮಗೆ ಇಂಡಸ್ಟ್ರಿ ಒಟ್ಟುಗೂಡಿಸ್ಬೇಕು ಅಂತಂದರೆ ನಾವು ಆಲ್ವೇಸ್ ರೆಡಿ. ಇನ್ಫ್ಯಾಕ್ಟ್ ನಾನು ಆ ಥರದ ಭಾಗಿ ಕ್ರಿಕೆಟಿಂದಾಗಲಿ ತುಂಬ ವರ್ಷದಿಂದ ಸರ್ ಜೊತೆ ಮಾಡ್ಕೊಂಡು ಬಂದಿರೋದ್ರಿಂದ ಅದನ್ನು ಆಲ್ವೇಸ್ ಅದು ಓಪನ್. ಆ್ಯಂಡ್ ನಮ್ಗೆ ತುಂಬ ಖುಷಿ ಅದು ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ಕೂಡಿಸ್ತಾರೆ. ಬಟ್ ಈ ಸಿನಿಮಾಗೆ ಹಿಂದಿನ ದಿನ ಪ್ರೀಮಿಯರ್ ಮಾಡಲ್ಲ, 18th 100% ರಿಲೀಸ್ ಆಗುತ್ತೆ. ಆಮೇಲೆ ಏನಾದರೂ ಫುಲ್ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಸೆಲೆಬ್ರಿಟಿ ಶೋ ಸಿಕ್ಕಿದೆ, ಎಲ್ಲಿ ಎಲ್ಲ ಟೈಮು ಸಿಗೋಕ್ಕೆ ಅದೇ ಟೈಮ್ ಸಿಕ್ಕಿದ್ರೆ ನಾವು ಮಾಡೇ ಮಾಡ್ತೀವಿ. ಬಟ್ ಆ್ಯಸ್ ಆಫ್ ನೌ ಏನು ಪ್ಲಾನ್ ಇಲ್ಲ. ಪ್ರೀ ರಿಲೀಸ್ ಇವೆಂಟ್ಗೆ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಸರ್. ನಾಳೆದ್ರಲ್ಲಿ ನಾವು ಗೆಸ್ಟ್ ಎಲ್ಲ ಹೇಳ್ತಾ ಬರ್ತೀವಿ. ಅದು ಸ್ವಲ್ಪ ಗಣ್ಯರೇ ಇರ್ತಾರೆ, ಬಟ್ ಜಸ್ಟ್ ಫೈನಲ್ ಕನ್ಫರ್ಮೇಶನ್ ನಾನೇ ನೋಡಿಲ್ಲ, ನಾನೇ ಹೇಳಿ. ಒಂದು ಸುದ್ದಿ ನಡೆದಿದೆ, ಅವ್ರನ್ನ ನೀವೇ ಹಾಕೊಡ್ತೀರಾ ಸಿನಿಮಾದಲ್ಲಿ ಅಂತ. ಹಾಕೊಡ್ತೀರಾ ಅಂದ್ರೆ ಅದರಲ್ಲಿ ಒಬ್ರು ತಾಯಿ ನಿಮ್ಗೆ ನಿಮ್ಮ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಮೀನ್ಸ್ ಅದು ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ ತೋರಿಸುತ್ತೆ ಎಷ್ಟಿದೆ ಅಂತ. ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು. ನಿಮ್ಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಲ್ಲಿ ಅವ್ರಿಗೂ ನಾನು ಹೇಳ್ದೆ, ಇವಾಗ ನಮ್ ಇಡೀ ಟೀಮ್ ನೋಡ್ಕೊಳ್ತಿರೋದೇ ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ, ಅಫ್ಕೋರ್ಸ್ ನಮ್ ಚಿಕ್ಕಮ್ಮನ ನಾವು ನೋಡ್ಕೋತೀವಲ್ಲ. ಅದೇನ್ ಪ್ರತಿಯೊಂದು ನಾನು ಬರೀ ನನ್ಗನ್ನಲ್ಲ, ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ, ಅವ್ರ ಚಿಕ್ಕಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿನೇ ಅಲ್ಲ. ಈ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಎಷ್ಟು ಅದು ಎಕ್ಸ್ಪೆಕ್ಟೇಷನ್ ಅಲ್ಲ, ಜವಾಬ್ದಾರಿ ಅಂತ. ಎಕ್ಕ ಕಾಡತ್ತೆ, ಜೋಗಿ ತರ ಕಾಡತ್ತೆ. ಮದರ್ ಸೆಂಟಿಮೆಂಟ್ ಎಷ್ಟು ಪರ್ಸೆಂಟೇಜ್? ನಾನು ಅದೆಲ್ಲ ಹೆಂಗೆ ಹೇಳಿ ಗುರು, 1% ಮದರ್ ಸೆಂಟಿಮೆಂಟ್ ಹಾಕಿದೀನಿ, 8% ಲವ್ ಹಾಕಿದೀನಿ, ನಾನು ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಆಗಲ್ಲ. ಐ ಡೋಂಟ್ ನೋ, ಐ ಮೀನ್ ಮದರ್ ಸೆಂಟಿಮೆಂಟೇನೆ ನನಗೆ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳಿದ್ಮೇಲೆ ಯೋಚನೆ ಮಾಡಿದೆ, ಹೌದಾ ಇವೆಲ್ಲ ಇದೆಯಾ ಅಂತ. ಬಟ್ ಕಾಡತ್ತೆ, ಅಂದ್ರೆ ಬೇರೆ ರೀತಿ ಕಾಡುತ್ತೆ. ರೋಹಿತ್ ಸರ್ ಸಿನಿಮಾ ನೋಡಿ, ದಟ್ ಈಸ್ ಅ ಸರ್ಪ್ರೈಸ್. ಅದಕ್ಕೆ ರೋಹಿತ್ ಸರ್, ನಿಮ್ಮ ಡೈರೆಕ್ಷನಲ್ಲಿ ರತ್ನನ್ ಪ್ರಪಂಚ ಮಗು ಆಯಿತು. ಸೊ ಉತ್ತರಾಖಂಡ ಮೃಗ ಆಗುತ್ತಾ, ಎಕ್ಕ ಮೃಗ ಆಗುತ್ತಾ? ನನಗೆ ಎಲ್ಲ ನನಗೆ 3:30 ಮಲಗಿ ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು. ಮಗು ಮೃಗ ಎರಡೂ ನನಗೆ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸೊ ಅದ್ರ ಬಗ್ಗೆ ಇವ ಸರ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು, ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು, ನೆಗೆಟಿವ್ ಅನ್ನೋದು ಅದು ಬಿಡಲ್ಲ. ಅದು ಸೆಲೆಬ್ರಿಟೀಸ್ ಅಂತ ಅಂದ್ರೆ ನೀವು ಹೆಂಗ್ ನೋಡ್ತೀರಾ ಅಂತ, ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಟ್ರೋಲ್ಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ, ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ? ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಅಂಡ್ ಅದರಿಂದ ನನ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದನ್ನ ತಗೋತೀನಿ. ಸರ್ ರೋಹಿತ್ ಸರ್,
ಇತ್ತೀಚೆಗೆ ಅಂದರೆ ಒಂದು 5 years ಆದಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ. ನೀವು ಒಂಚೂರು ಮುಂದೆ ಬಂದು ಪ್ರಮೋಷನ್ಸ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ರೋಹಿತ್ ಅವ್ರು ಯಾರು, ಸೊ ಲಾಸ್ಟ್ ಸಿನಿಮಾ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ. ಸೊ ರತ್ನ ಪ್ರಪಂಚ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂಥವ್ರು, ಸೊ ಆ ಥರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ, ಸ್ವಲ್ಪ ನೀವು ಹಿಂದೆ ಜಾಸ್ತಿ ಉಳ್ಕೊಂತೀರ ಕಂಪ್ನಿಗೆ. ಅದೇನೋ ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಗಿಂಡ್ ಅಂತಲ್ಲ, ಅನವಶ್ಯಕ ಅನ್ಸತ್ತೆ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ. ಸೊ ಇತ್ತೀಚೆಗೆ ಡೈರೆಕ್ಟರ್ಸ್ ಅಂತ ಅಲ್ಲ, ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ, ನಾನು ಹೀರೋ ತರ ಅಂದ್ರೆ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್. ಬಟ್ ನೀವು ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟು, ಸೊ ನೀವು ಈ ತರ ನಾಚಿಕೆ ಪಟ್ಕೊಂಡ್ರೆ ಹೇಗೆ ಅಂತ. ಸಿನಿಮಾ ಓಡಿದ್ರೆ ಆಯ್ತಲ್ಲ, ಪ್ರೊಡ್ಯೂಸರ್ ದುಡ್ಡು ಮಾಡಿ ನನ್ಗೆ ಇನ್ನೊಂದು ಪಿಕ್ಚರ್ ಕೊಟ್ರೆ ಆಗೋಯ್ತು. ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ಗಳ ಪಕ್ಕದಲ್ಲಿ ಕೂತ್ಕೋತಾ ಇರಲಿಲ್ಲ ನಾನು. ಇಲ್ಲ, ಬಟ್ ಅದಕ್ಕಿಂತ ಇವಾಗ ನಾವು ಸಿಕ್ಕಾಪಟ್ಟೆ ಬಿಸಿ ಅವರು ಅಂದ್ರೆ ಸಿಗೋದೇ ಇಲ್ಲ. ಅಂದ್ರೆ ಸಿನಿಮಾ ಕೆಲಸ ನಡೀತಿದೆಯಲ್ಲ, ನಾವು ಆಗಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ, ಆನ್ ಟೈಮ್ ಎಲ್ಲಾದ್ರೂ ಮುಗಿಸ್ಬೇಕಂತ. ಸೊ ಆದಷ್ಟು ಅವ್ರು ಫ್ರೀದಾಗೆಲ್ಲ ಅವ್ರು ಬರ್ತಾನೆ ಇದೆ. ಈ ಫಿಲಮ್ಗಂತೂ ಗ್ಯಾರಂಟಿ ಬಂದಿದ್ದೀನಿ ಎಲ್ಲ ಕಡೆ. ನಮ್ಮ ಡಿ ಪಿಕ್ಚರ್ಸ್ ಪಕ್ಕದಲ್ಲಿ ಇದಾರ, ಯಾಕ್ರಿ ಹೇಳಿಲ್ಲ ನೀವು ಸ್ವಾಮಿ? ಸರ್ ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು. ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮಗೆ. ಔಟ್ಪುಟ್ ಇದೆಯಲ್ಲ ಸರ್, ನನ್ಗೆ ಏನಿಲ್ಲ, ಇವಾಗ ನಾಳೆ ಸೆನ್ಸಾರ್ ಆಗ್ಬೇಕು ಅಂತ ಇದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಆನ್. ಓವರ್ ಆಲ್ ನೀವು ಬ್ರ್ಯಾಂಡ್ ಆಗಬೇಕು ಅಂತ ಅಂದ್ರೆ ಎಲ್ಲರೂ ಆಗಬೇಕು, ನೀವು ಆಗಬೇಕು ಅಂತ, ಅದು ಇಸ್ ಎ ಪ್ಲಸ್ ಥಿಂಗ್. ಐ ಹೋಪ್ ಸೊ. ಕಾರ್ತಿಕ್ ಸರ್, ರಿಲೀಸ್ ಪ್ಲಾನ್ ಎಲ್ಲ ಯಾವ ತರ ಮಾಡ್ತಿದ್ದೀರಾ ಅಂತ 18th, ಬಿಕಾಸ್ ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ. ಎರಡೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾನೇ. ಅವರು ಕೂಡ ಯಂಗ್ಸ್ಟರ್, ಇವರು ಕೂಡ ಯಂಗ್ಸ್ಟರ್ಸ್, ಇಬ್ಬರ ಮೇಲೇನು ಸಮಾನವಾದಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ರಿಲೀಸ್ ಡೇಟ್ನ ಏನಾದರೂ ಡಿಸ್ಕಷನ್ ಮಾಡಿದ್ರ ಆ ಟೀಮ್ ಜೊತೆ, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ ಅನ್ನೋ ಥರದ್ದು? ಆ ಥರ ಏನು ಮಾಡಿಲ್ಲ. ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್, 2 ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗೆ ಇರುತ್ತೆ, ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು. ಆಸ್ಟ್ರೇಲಿಯಾ, ಸೊ ಇಲ್ಲಿ ಸೆನ್ಸರ್ ಆದಮೇಲೆ ಅದು ಸೆನ್ಸರ್ ಆಗಬೇಕು. ಸೊ ಎಲ್ಲ ನೋಡಿಕೊಂಡು ಅವತ್ತಿನ ದಿನನೇ ರಿಲೀಸ್ ಮಾಡಬೇಕು ಅಂತ ಇದೆ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್ ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ. ಅದು ಅಲ್ಲದೆ ಈಗ ಮಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವುದು ಬಂದಿರಲಿಲ್ಲ. ಸೊ ಆ ಸ್ಪ್ಯಾನಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ಆ ಥರ? ಮಾದೇವ ಹೋಯ್ತು 4 ವಾರ ಗ್ಯಾಪ್ ಇರೋದು, ಸೊ 4-5 ವಾರ ಗ್ಯಾಪ್ ಇರೋದು. ಆ್ಯಂಡ್ ಅದು ಇನ್ನೂ ಚೆನ್ನಾಗಿ ಓಡ್ತಿದೆ. ನಮ್ಮ ಮೊನ್ನೆ ಯಾರೆಲ್ಲೋ ಥಿಯೇಟ್ರ್ ಹತ್ರ ಮಾತಾಡ್ತಿರೋದು 4ನೇ ವಾರನೂ ಚೆನ್ನಾಗಿ ಓಡ್ತಿತ್ತು ಪಿಕ್ಚರು. ಬಟ್ ಆ ಪಿಕ್ಚರ್ಗೂ ಥಿಯೇಟ್ರ್ ಸಿಗುತ್ತೆ, ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರೋಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟ್ರ್ ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಎಷ್ಟು ಥಿಯೇಟ್ರ್ ಸಿಗುತ್ತೆ, ನಮ್ಗೆ ನಾವು ಎಷ್ಟು ಥಿಯೇಟ್ರು. ನಾಳೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆ್ಯಡ್ ಬರುತ್ತೆ. ನಾವು ಇಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿ ನಿಮ್ಗೆ ವ್ಯಾಪಾರದ ದೃಷ್ಟಿಯಲ್ಲಿ, ವ್ಯಾಪಾರ ಸರ್ಕಲ್ ಅಲ್ಲಿ ನೋಡಿದ್ರೆ ಜಯಣ್ಣ, KRG ಎರಡೂ ಹೆಸರು ಸಂಸ್ಥೆ ಬೇರೆ ಅಂದ್ರು ಮಾಡೋದ್ರ ಜೊತೆಗೆ ಒಂದೇ ಆಫೀಸಲ್ಲೇ ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ಸೊ ನಮ್ದಲ್ಲಿ ಆ ಥರ ನಾವೆಲ್ಲೂ ಹೆಸರು, ಅದಕ್ಕೆ ಎಲ್ಲೂ ಹೆಸರು ಹಾಕ್ಸಿಲ್ಲ, ಯಾಕಂದ್ರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಬೇರೆ ಇದರಲ್ಲ, ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು, ನಮ್ಮದು ಹೊಯ್ಸಳನ್ನು ಅವರೇ ಮಾಡಿದ್ದು, ಮತ್ತು ನನಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮಗೆ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದೇ ಹೇಳ್ತೀನಿ, ಒಂದು 2-3 ಡೇಸ್ ಆದಮೇಲೆ ಅದನ್ನು ಪ್ಲ್ಯಾನ್ ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ, ಈಗ ಕೂತ್ಕೋಬೇಕು. ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋದು. ಅವರು ರೋಹಿತ್ ಅವ್ರು ಹೇಳಿದ್ರು 3:15 ಎದ್ದು ಅವರು ಮಲಗಿ ಈಗ ಎದ್ದು ಬಂದಿರೋದು ಅವ್ರಿಗೆ. ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಇನ್, ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಹೇಳ್ತೀನಿ ಸದ್ಯಕ್ಕೆ ಏನಿಲ್ಲ, ಪಕ್ಕ ಕನ್ನಡ. 2 years ನೀವು ಬಿಸಿ ಆಗ್ತೀರಾ, ನಿಮ್ಮ ಕಾಲ್ ಶೀಟು ರೋಹಿತ್ ಸರ್ ಸಿಗಲ್ಲ ಅಂತ ಒಂದು ಇಂಟರ್ವ್ಯೂನಲ್ಲಿ ರೋಹಿತ್ ಸರ್ ಹೇಳ್ತಾ ಇದ್ರು.
ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್, ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮ ಮೇಲೆ ಅವ್ರಿಗಿದೆ. ಸೊ ಅವ್ರ ಮೇಲೆ ನಿಮ್ಗೆ ಎಷ್ಟಿದೆ? ಆಫ್ಟರ್ ಎಕ್ಕ ಆದ್ಮೇಲೆ 2 ವರ್ಷ ಅವ್ರು ಸಿಗಲ್ವಾ ಅಥವಾ ನೀವು ಅವ್ರಿಗೆ ಸಿಗಲ್ವಾ? ನಾವು ಆಲ್ರೆಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ಡಿಸ್ಕಷನ್ ನಡೀದೆ ಅಂಡ್ ಈ ಫಿಲ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಶುರು ಆಗ್ತಾ ಇದೆ. ಇಲ್ಲ ನಮ್ದು ಸೂರಿ ಸರ್ದು ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಈ ಫಿಲ್ಮ್ ಮುಗಿದ್ಮೇಲೆ. ಬಟ್ ಅದಾದ್ಮೇಲೆ ಯಾವ್ದು ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ. ಬಟ್ ನಾವು ಡಿಸ್ಕಷನ್ ಅಲ್ಲಿ ಅಂತೂ ಇದ್ದೀವಿ. ಕಾಂಪಿಟೇಷನ್ ಅಥವಾ ಕಾಂಪಿಟೇಟರ್ ಅಂತ ಬಂದಾಗ ಹೊರಗಿನ ಯಂಗ್ಸ್ಟರ್ಸ್ ಗಳಿಗಿಂತ ನಿಮ್ಮ ಮನೆಯಲ್ಲೇ ಇದ್ದಾರೆ. ಸಟಲ್ಡ್ ಆಕ್ಟಿಂಗಿಗೆ ವಿನಯ್ ಸರ್ ಅಂಡ್ ನೀವು ಮತ್ತೆ ಮುಗ್ಧತೆಗೆ ಇಬ್ರು ಬ್ರಾಂಡ್ ಅಂಬಾಸಿಡರ್ ಅನ್ನೋದು ನಿಮ್ಮ ಟೀಮ್ ಅಲ್ಲೇ ಹೊರಗಡೆ ಇಂಟರ್ವ್ಯೂಗಳಲ್ಲಿ ಕೆಲವರು ಹೇಳಿದ್ದುಂಟು. ಸೊ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ಅಥವಾ ಸಹೋದರ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ? ಯಾಕಂದ್ರೆ ಬ್ಯಾಂಗಲ್ ಬಂಗಾರಿ ಸಾಂಗು ಒಂದೇ ತಿಂಗಳಲ್ಲಿ 17 ಮಿಲಿಯನ್, ಮುಂಗಾರು ಮಳೆ ಆಲ್ ಸಾಂಗು 40 ಮಿಲಿಯನ್ ಆಗಿದೆ. ಅದು 5 ಮಂತ್ಸ್ ಆಗಿದೆ ರಿಲೀಸ್ ಆಗಿ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತೀವಿ ಹಾಡುಗಳ ಮೂಲಕ. ಸೂಪರ್ ಅಲ್ಲ, ಇವಾಗ 2 ಸೂಪರ್ ಆಗಿರೋ ಹಾಡು ಬಂತು. ಮನೆಯಲ್ಲೇ ಇದ್ದಾರೆ ಅಂದ್ರೆ ಇನ್ನೂ ಸೂಪರ್. ನಮ್ಗೆ ಅದೇ ಖುಷಿ, ನಮ್ಮ ಮನೆಯಿಂದಾನೆ 2 ಸೂಪರ್ ಹಿಟ್ ಹಾಡು ಬಂತು. ಬಟ್ ಡೆಫಿನೆಟ್ಲಿ ನಾವು ಯಾವಾಗ್ಲೂ ಹೇಳ್ದಂಗೆ ಇನ್ನೂ ಜಾಸ್ತಿ ಆಕ್ಟರ್ಗಳು ಬೇಕು, ಡೈರೆಕ್ಟರ್ಸ್ ಬೇಕು, ಸಿನಿಮಾಗಳು ಜಾಸ್ತಿ ಬರಬೇಕು. ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆ ಒಳ್ಳೆಯದು. ಸಿನಿಮಾದ ಸಾಂಗ್ 17 ಮಿಲಿಯನ್, ಬಟ್ ನೀವು ಹಾಕಿರೋ ನಿಮ್ಮ ಅಮ್ಮ ಮತ್ತು ಅಪ್ಪಾಜಿ ಮತ್ತೆ ವಿನಯ್ ಸರ್ ಇರೋದು ಒಂದು ರೀಲೇ 8 ಮಿಲಿಯನ್ ಆಗಿದೆ ಸರ್. ಸೊ ನಮ್ಮನೆ ಬಂಗಾರಿ ನಮ್ಮ ಅಮ್ಮ ಅಂತ ಹೇಳಿದಾಗ ಅಥವಾ ಆ ಹಾಡು ಕೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ಅಶ್ವಿನಿ ಮಾಮ್ ರಿಯಾಕ್ಷನ್ ಹೇಗಿತ್ತು? ನಾನು ಹೇಳ ನಮ್ಮ ಅಮ್ಮ ಯಾವಾಗಲೂ ಬಳೆ ಹಾಕಿದೀನಿ ಮಾಡಿದ ತಕ್ಷಣ ಹಿಂಗೆ ಅಂತ ಇರ್ತಾರೆ ಅವರು. ಬಟ್ ಅಫ್ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಇದೆ. ಅದೇ ತರ ನಮ್ಮ ಮನೆಯಲ್ಲಿರೋರ್ಗು ಪ್ರತಿಯೊಬ್ಬರಿಗೂ ಇಷ್ಟ ಇದೆ. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಜರ್ನಿ ದಯವಿಟ್ಟು ಗಮನಿಸಿನಲ್ಲಿ ಕಾರ್ತಿಕ್ ಸರ್ ಇದ್ದಂಗಿದ್ರಿ. ಸೊ ಬೇಕು ಅಥವಾ ಬೇರೆ ಹೀರೋಗೆ ಕಾಂಪಿಟೇಟ್ ಕೊಡಬೇಕು ಅಂತ ಕ್ಲಾಸ್ ಆಗಿದ್ದ? ಇಲ್ಲ, ಜಸ್ಟ್ ದಟ್ ವಿ ವಾಂಟೆಡ್. ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ನಮ್ಗೆ. ಸೊ ಒಂದು ಹೆಲ್ತ್ ಕಾನ್ಶಿಯಸ್ ಆಗೋಣ ಅಂದ್ಬಿಟ್ಟು ಪ್ರಾಬ್ಲಿ ಒಂದೂವರೆ ವರ್ಷ ಡಯಟು, ಸೈಕ್ಲಿಂಗು ಅದು ಇದು ಮಾಡಿ ಇಳಿಸಿದ್ವಿ. ಕಾರ್ತಿಕ್ ಸರ್ ಏನು ಆಕ್ಚುಲಿ ಅವ್ರು ಹಿಂಗಿದ್ರೆ ಚಂದ. ಸರ್ ಸಿನಿಮಾ ನಿಂತು ಹೋಗುತ್ತೆ ಉತ್ತರಾಖಂಡ ಪಾಸ್ ಆಗಿ. ಪಾಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅವಾಗ ಮಗಳು ಬರ್ತಾಳೆ ನಿಮ್ಮ ಬದುಕಲ್ಲಿ. ಸೊ ಅವಳ ಬಂದ ಕ್ಷಣದಿಂದ ಎಕ್ಕ ಸಿನಿಮಾ ಶುರುವಾಗುತ್ತೆ. ಅವಳು ಬಂದಿದ್ದ ಗಳಿಗೆನೇನ ಎಕ್ಕ ಶುರುವಾಗಲಿಕ್ಕೆ ಕಾರಣ? 10 ದಿನದಲ್ಲಿ ಎಷ್ಟು ಖುಷಿ ತಂದಿದೆ. ಸೆಪ್ಟೆಂಬರ್ 10 ಅವಳು ಹುಟ್ಟಿದ್ದು. ನಾವು ಪ್ರಾಬಬ್ಲಿ ಅದಾದ್ಮೇಲೆ 1 ವಾರದಲ್ಲೋ ಏನೋ ಇನ್ನು ಡಿಸ್ಕಷನ್ ಶುರು ಮಾಡಿದ್ವಿ. ಅಂಡ್ ಲಕ್ಕಿ ಚಾರ್ಮ್, ಡೆಫಿನೆಟ್ಲಿ ಲಕ್ಕಿ ಚಾರ್ಮ್ ಅವಳು. ಬ್ಯಾಂಗಲ್ ಬಂಗಾರಿ ಹಾಡು ಹುಟ್ಟೋದಕ್ಕೆ ರೀಸನ್, ಒನ್ ಆಫ್ ದಿ ರೀಸನ್ ಮಗ. ಅದು ನಾಗಾರ್ಜುನ ಕೇಳ್ಬೇಕು ನೀವು ಅಲ್ಲ. ಬಟ್ ಅಫ್ಕೋರ್ಸ್ ನಮ್ಮನೆ ಬ್ಯಾಂಗಲ್ ಬಂಗಾರಿ ಅವಳೇನೆ. ಇವಾಗ ಸರ್ ಮನೆಗೆ ಹೆಂಗೆ ಅವ್ರ ತಾಯಿನ, ನಮ್ಮ ಮನೆಯಲ್ಲಿ ಎಲ್ಲ ನಮ್ದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲರೂ ಹೆಂಗಸ್ರೇ ಇರೋದು ನಮ್ಮ ಮನೇಲಿ. ನಾನು ನಮ್ಮ ಅಣ್ಣನ ಬಿಟ್ಟಿನೆಲ್ಲ ಹೆಣ್ಮಕ್ಳು, ನಮ್ಮ ಅತ್ತಿಗೆ, ನಮ್ಮ ವೈಫು, ನನ್ನ ಅಮ್ಮ. ಸೊ ಅದೇ ಬ್ಯಾಂಗಲ್ ಬಂಗಾರಿನೇ ಎಲ್ಲರೂ. ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂನಲ್ಲಿ ಹೇಳಿದ್ ಕೇಳಿಸ್ಕೊಂಡೆ, ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾನ ಸಕ್ಸಸ್ ಸಂಭ್ರಮಿಸಲ್ಲ, ಬೇರೆಯವ್ರು ಬೇರೆ ನಿಮ್ ಸಿನಿಮಾ ಸಕ್ಸಸ್ ಆದ್ರೆ ಬೇರೆ ಟೀಮ್ನವ್ರು ಅದನ್ನ ಸಂಭ್ರಮಿಸಲ್ಲ ಅಂತ ಹೇಳ್ತಾ ಇದ್ರು. ಸೊ ಯಾಕೆ ಆತರ ಅನಿಸ್ತು? ಅಲ್ಲ, ಇಲ್ಲೇ ಇವಾಗ ನೋಡಿ, ನಮ್ಮ ಮಾದೇವ ಗೆದ್ದಿರೋದು ನಮ್ಗೆ ಇತಿಹಾಸನೇ ಇದೆಯಲ್ಲ. ಅದು ನಾಟ್ ಇವನ್ 4 ವೀಕ್ಸ್ ಅಲ್ವ ಸರ್, 4 ವಾರ ಆಗಿದೆ ಮಾದೇವ ಗೆದ್ದಿದೆ ನಮ್ಮ ಪ್ರಕಾರ. ಯಾಕಂದ್ರೆ ಕಮರ್ಷಿಯಲಿ ಇಟ್ ಈಸ್ ಡೂಯಿಂಗ್ ಗುಡ್. ನಾವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ನಾವು 6 ತಿಂಗಳು ಸರಿ ಮಾಡಿಲ್ಲ ಅಂತ ಮಾತಾಡ್ತಾ ಇದೀವಿ. ಅದ್ರ ಬದಲು ಮಾದೇವ ಗೆದ್ದಿದೆ ಅಂತ ಮಾತಾಡ್ಬೋದಿತ್ತಲ್ಲ ಇವತ್ತು. ಸಣ್ಣ ಸೆಲೆಬ್ರೇಷನ್ ಅಲ್ವಾ ಅದು? ಬಿಫೋರ್ ಆಫ್ ಪ್ರಪಂಚ ನಂಬಿದ್ದು ನೀವು, ಅಂದ್ರೆ ದಯವಿಟ್ಟು ಗಮನಿಸಿ, ಸಿನಿಮಾ ಆ ಲೆವೆಲ್ ಹಿಟ್ ಆಗಿಲ್ಲ ಸಿನಿಮಾ. ಏನ್ ನಂಬಿಕೆ ಬಂತು ಅಂದ್ರೆ ನೀವು ನಂಬಿ ಸಿನಿಮಾ ಮಾಡಿದ್ದಕ್ಕೇನೆ ಒಬ್ಬ ಒಳ್ಳೆ ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿಗೆ ಸಿಕ್ತು ಅಂತ. ಎಕ್ಕ ಎಲ್ಲ ಉತ್ತರಾಖಂಡ ಆಗ್ತದೆ ಆ ಥರ. ದಯವಿಟ್ಟು ಗಮನಿಸಿ, ಇಲ್ಲಿ ಕಮರ್ಷಿಯಲಿ ಗೊತ್ತಿಲ್ಲ, ಅದು ಕೃಷ್ಣ ಅವರು ಹೇಳ್ಬೇಕು, ಪ್ರೊಡ್ಯೂಸರು. ಬಟ್ ಐ ಥಿಂಕ್ ಅವರು ಹಾಕಿದ ಬಜೆಟ್ಗೆ ಏನಂತ ಏನು ಲಾಸ್ ಅಂತದ್ದೇನಂತೂ ಏನಪ್ಪ 100% ಆಗಿಲ್ಲ. ಅದರಲ್ಲಿ 2 ಕತೆ ತುಂಬ ಚೆನ್ನಾಗಿತ್ತು. ಅದು ಆಂಥಾಲಜೀಸ್ ಇರೋದ್ರಿಂದ ನನಗೆ ಬಹಳ ತುಂಬ 2 ಕತೆ ತುಂಬ ಇಷ್ಟ ಆಯಿತು. ಅದಕ್ಕೆ ಮುಂಚೆ ಅವರು ಒಂದು ಜಸ್ಟ್ ಅಷ್ಟೆಲ್ಲ ಮಿಸ್ಸು ಅಂತ ಅಂದ್ಬಿಟ್ಟು ಒಂದು ಟೆಲಿಫಿಲ್ಮ್ ಥರ ಮಾಡಿದ್ರು 1.5 ಅವರ್. ನಾನು ಅಲ್ಲಿ ಅವಾಗಿಂದ ಅವ್ರು ಟಚಲ್ಲಿದ್ದೆ. ಸೊ ಅಲ್ಲಿ ವರ್ಕ್ ನೋಡಿದ್ವಲ್ವ, ಆಮೇಲೆ ಕತೆ ಬಂದು ಹೇಳಿದಾಗ ರತ್ನ ಪ್ರಪಂಚ ಇನ್ಸ್ಟೆಂಟ್ ಅದು ಆ ಲೈನೇ ನಮಗೆ ಭಾಳ ಇಷ್ಟವಾಗಿದೆ. ಸೊ ಆ ವರ್ಕ್ ನೋಡಿರೋದ್ರಿಂದನೇ ಕೊಟ್ಟಿದ್ದೀವಿ. ಈಗ ಹೊಸಬ್ರು ಬಂದಾಗ ಕೊಡೋಕ್ಕಾಗಲ್ಲ ಅಂದ್ರೆ ಕತೆ ತಂದಿದ್ರು, ಅದರಿಂದ ಕೊಟ್ವಿ. ಯಾರಾದ್ರೂ ಈಗ ನಾನಿಲ್ಲ ಅಂದರೆ ಯಾರೋ ಇನ್ನೊಬ್ರು ಪ್ರೊಡ್ಯೂಸರ್ ಸಿಗೋರು ಅವ್ರಿಗೆ. ಅದು ಏನು ಇಟ್ ವಾಸ್ ಐ ವಾಸ್ ಲಕ್ಕಿ ಟು ಹ್ಯಾವ್ ಹಿಮ್, ಹಿ ವಾಸ್ ಲಕ್ಕಿ ಟು ಹ್ಯಾವ್ ಹಿಮ್ ಅಷ್ಟೇ, ಆ ಥರ ಸರ್. ಸಾಂಗ್ ಜೂನಿಯರ್ ಅಲ್ಲಿ ವೈರಲ್ ವೈರಿ ಅಂತಾರೆ.
ಎಕ್ಕಾದಲ್ಲಿ ಬ್ಯಾಂಗಲ್ ಬಂಗಾರಿ ಅಂತ ಎರಡು ಕಾಂಪಿಟೇಷನ್ ಅಲ್ಲಿ ನೋಡ್ತಾರೆ, ಆ ಕಡೆ ಶ್ರೀಕಲೆ, ಆ ಕಡೆ ಕಂದನ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಸರ್ ನಮ್ದು ಬ್ಯಾಂಗಲ್ ಬಂಗಾರಿ ಅವ್ರದಕ್ಕಿಂತ ಮಂತ್ ಮುಂಚೆ ರಿಲೀಸ್ ಆಗಿತ್ತು. ನಮ್ದು ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ. ಸೊ ಖುಷಿ ಅಲ್ವಾ ಸರ್, ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ, ಎರಡೂ ಚೆನ್ನಾಗಿ ಆಗ್ತಾ ಇದೆ, ಎರಡೂ ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ಅವರೇ ಫಸ್ಟ್ ಕೊಟ್ಟಿದ್ದು, ಫಸ್ಟ್ ಡೇ ಫಸ್ಟ್ ನವೀನ್ ಅವರು. ಬಟ್ ತುಂಬಾ ಜನ ಕರೀತಾರೆ, ಅಂದ್ರೆ ಅವರು ಹೆಂಡತಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಪಾಪ. ಸೊ ತುಂಬಾ ಜನ ಇವಾಗ ಕರೀತಾರೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ನಿಂದು ಅವ್ರದ್ದು ನೋಡಿಲ್ಲ, ನೋಡಿಲ್ಲ ಕಳಿಸು ಅಪ್ಲೋಡಿಂಗ್ ಅಂತ ಹೋಗ್ತಾರೆ. ಇನ್ನು 3 ಜನಕ್ಕೆ ಜವಾಬ್ದಾರಿ. ಅಪ್ಲೋಡಿಂಗ್ ಇಲ್ಲ ಆಗಿದೆ, ಪ್ರಮೋಷನ್ ವಿಚಾರ ಇನ್ನ ಜಾಸ್ತಿ ಪ್ರಮೋಷನ್ ಮಾಡೋದು. ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಕರ್ನಾಟಕದಾದ್ಯಂತ ಹೋಗ್ತಾ ಇದ್ದೀರಾ, ಹೇಗೆ? ಈಗ ಸದ್ಯಕ್ಕೆ ನ್ಯೂಸ್ ಚಾನೆಲ್ಸ್, ಟಿವಿ ಚಾನೆಲ್ಸ್ ಇಂಟರ್ವ್ಯೂಸ್ ಕೊಡಬೇಕು. ಅಂಡ್ ಪ್ರೀ ರಿಲೀಸ್ ಇವೆಂಟ್ ಇದೆ ಹುಬ್ಳಿಗೆ. ಅಲ್ಲಿ ಹುಬ್ಳಿಗೆ ಒಂದು ವಿಸಿಟ್ ಇದೆ ಅಷ್ಟೇ. ಬಟ್ ನಾವು ಇನ್ನೂ ಟೈಮ್ ಲೈನ್ ನೋಡ್ತಾ, ಯಾಕಂದ್ರೆ ಇನ್ನೂ ಇಂಟರ್ವ್ಯೂಸ್ ಸುಮಾರು ಬಾಕಿ ಇದೆ, ಅದು ನೋಡ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. 25th ನೈಟ್ ಅದು ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ಅಲ್ಲಿ ರೆಡ್ ಅಲರ್ಟ್ ಕರೆದಿದ್ರು ಅಂತ. ಅಲ್ಲಿರೋ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಪಾಪ ಒಂದು ಸೂಪರ್ ಆಗಿ ಒಂದು ಹಾಡಿ ಬ್ಯಾಂಗಲ್ ಬಂಗಾರಿ ರೀಲ್ ಮಾಡಿದ್ರು. ಅವರು ಕಮಿಷನರ್ ಹುಬ್ಳಿ ಡಿಸ್ಟ್ರಿಕ್ಟ್ಗೆ ಅವರು ಕಮಿಷನರ್ CP ಅವರು ಅವ್ರ ಕಡೆಯಿಂದ ಕರೆದಿದ್ರು. ಬಟ್ ಮಳೆಯಿಂದ ಕ್ಯಾನ್ಸಲ್ ಆಯಿತು. ಸೊ ಈ ಥರದ ಒಂದು 2-3 ಮಳೆ ಇರೋದ್ರಿಂದ ಕೆಲವು ಕಡೆ ಇದೆ, ನೋಡ್ಕೊಂಡು ಮಾಡ್ತೀವಿ. ಬಟ್ ಥಿಯೇಟರ್ ರೌಂಡ್ಸ್ ಅಂತೂ ಹೋಗ್ತೀವಿ. ಇಬ್ಬರಲ್ಲೂ 2 ಇದೆ, ಬಟ್ ಯಾರು ನೋಡಿಲ್ಲ ಅಷ್ಟೇ. ಹೆಂಗಿರ್ತೀರಂದ್ರೆ ಬಾಂಬರಿಗೆ ತೋರಿಸ್ತೀನಿ. ಎಸ್, ಲಿಂಕ್ ಇಲ್ಲ. ಅಲ್ಲ, ಕಂಪ್ಯಾರಿಸನ್ ಮಾಡಿ ಅವ್ರಿಗೆ ಇಷ್ಟ ಆಗಿದೆ ಅಲ್ಲ, ಅದು ಖುಷಿ. ಇಷ್ಟ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಬಟ್ ಅಫ್ಕೋರ್ಸ್ ಈಗ ಎಲ್ಲೋ ಒಂದ್ ರೀತಿ ಅವ್ರನ್ನ ನೆನ್ಸ್ತಿದೆ ಅನ್ನೋದಂದ್ರೆ ಅದು ಸಂತೋಷನೇ ಅಲ್ವಾ? ಖಂಡಿತ ಸಂತೋಷ. ಇಲ್ಲ, ಅದು ಒಂದು ಬ್ಯಾಂಗಲ್ ಬಂಗಾರ ಅಂತ ಸಾಂಗ್ ಇತ್ತು. ಇಲ್ಲ, ಅಫ್ಕೋರ್ಸ್ ಡ್ಯಾನ್ಸ್ ಮಾಡಿದಲ್ಲಪ್ಪ, ಅಂದ್ರೆ ಫುಲ್ ಸಾಂಗ್ ಬಿಟ್ಟಿರೋದು, ಇನ್ನೊಂದು ಕೆಲವು ಮೂಮೆಂಟ್ಸ್. ನಾವು ಮಾಡೋ ಪ್ರಮೋಷನ್ಗಿಂತ ಸಿನಿಮಾ ಅದೇ ಪ್ರಮೋಷನ್ ಮಾಡ್ತಿದ್ವಿ. ಸಿನಿಮಾ ಪ್ರಮೋಷನ್ ಅದಾಗದು ನಿಮ್ನೆ ಹಿಂದಿಕ್ತಾ ಇದೆ, ಸಿನಿಮಾ ಟೀಮ್ನ ಹಿಂದಿಕ್ತಾ ಇದೆ. ದಟ್ ಈಸ್ ಆಕ್ಚುಲಿ ಅದೇ ಅಲ್ವಾ ಪವರ್. ಅಂದ್ರೆ ಒಂದು ಸಿನಿಮಾ ಕಂಟೆಂಟ್ ಮಾತಾಡ್ತಾ ಇದೆ ಅಂದ್ರೆ ಐ ಡೋಂಟ್ ಥಿಂಕ್ ದಟ್ ಇದಕ್ಕಿಂತ ಒಳ್ಳೆ ಕಾಂಪ್ಲಿಮೆಂಟ್ ಇಲ್ಲ. ಮುಹೂರ್ತದಿಂದಾನು ಟೈಟಲ್ ಬಂದಾಗಿಂದ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ನಿಮ್ನೆ ಹಿಂದಿಕ್ತಾ ಒಳ್ಳೇದಲ್ಲ. ವೆರಿ ಆಕ್ಚುಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಿನಿಮಾ ಗೆಲ್ಬೇಕು, ಅದರಿಂದ ನಾವೆಲ್ಲರೂ, ನಮ್ಮಿಂದ ಸಿನಿಮಾ ಯಾವತ್ತೂ ಆಗಲ್ಲ. ಸಿನಿಮಾಯಿಂದಾನೇ ನಾವು ರತ್ನ ಪ್ರಪಂಚದಿಂದ ರೋಹಿತ್ ಬದುಕಿ, ಎಕ್ಕಾಯಿಂದ ಇನ್ನೊಬ್ರು ಆಗ್ತೀವಿ. ಸೊ ಐ ಥಿಂಕ್ ಅದೇ ಬೆಟರ್. ಈಗ ನಾಳೆ ಈಗ ನನ್ನನ್ನ ನೀವು ಮಾತಾಡಿಸ್ಬೇಕಾದ್ರೆ ರತ್ನ ಪ್ರಪಂಚ ಮಾಡಿದ್ನಲ್ಲ ಅವನು ಅಂತಿಲ್ಲ ಹೊರತು ರೋಹಿತ್ ಮಾಡಿದ್ ರತ್ನ ಪ್ರಪಂಚ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ತಾಯಿಯಿಂದ ಮಗು, ಎಕ್ಕಾಯಿಂದ ನಾವು ಇವಾಗ. ಬಟ್ ಆದ್ರೆ ವರ್ಸ್ಟ್ ಕ್ರಿಟಿಸಿಸಮ್ ಕೂಡ ಸಿಕ್ಕಿರಬಹುದು ನಿಮಗೆ ಆ ಸಿನಿಮಾಗೆ. ನಿಮಗೆ ಸಿಕ್ಕಿದಂತಹ ವರ್ಸ್ಟ್ ಕ್ರಿಟಿಕ್ ಏನು ಅಂತ ಆ ಸಿನಿಮಾದಲ್ಲಿ, ಪ್ಲಸ್ ಇದ್ರಲ್ಲಿ ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಬೋದು ನೀವು, ಮತ್ತೆ ನಿಮ್ಮಲ್ಲೇ ಸಾಕಷ್ಟು ಅನ್ಲರ್ನಿಂಗ್ ಅಂತೂ ಆಗಿರುತ್ತೆ ಡೆಫಿನೆಟ್ಲಿ. ಸೊ ಅದು ಯಾವ್ದಾಗಿದೆ ನಿಮ್ ಪ್ರಕಾರ ವರ್ಸ್ಟ್ ಕ್ರಿಟಿಕ್ ಏನಿರ್ಬೋದು ನಿಮ್ಗೆ? ಅಲ್ಲ, ನೀವು ನೋಡಿದ್ರೆ ತಾನೆ ಸಿನಿಮಾ? ನಾನು ನೋಡಿದ್ದೀನಿ, ನೀವ್ ಹೇಳಿ. ನನಗೆ ಖುಷಿ ಆಗಿದೆ. ಬಟ್ ನಿಮಗೆ ಒಂದು ಕ್ರಿಟಿಕ್ ಅಂತ ಬಂದಿರುತ್ತೆ ಅನ್ನೋದು ಒಂದ್ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಹೇಳಿದೆ. ಅದು ನನ್ಗೆ ಕ್ರಿಟಿಕ್ ತರಾನು ಇತ್ತು, ಅಪ್ರಿಸಿಯೇಷನ್ ತರಾನು ಇತ್ತು. ಸುಮಾರು ಜನ ಹೇಳಿದ್ರು ಫಸ್ಟ್ ಸಿನಿಮಾ ತರಾನೇ ಅನ್ಸಲ್ಲ ಅಂದ್ರು. ಸುಮಾರು ಜನ ಫಸ್ಟ್ ಸಿನಿಮಾನೇ ಮಾಡಿಲ್ಲ ಅಂದ್ರೆ. ಸೊ ಎರಡೂ ಒಂದೇ. ಸರ್, ಅನ್ಲರ್ನಿಂಗ್ ಏನಾಗಿದೆ ಅಂದ್ರೆ ನಿಮ್ಮಲ್ಲೇ ಕೆಲವೊಂದಿಷ್ಟು ಅನ್ಸಿರುತ್ತೆ ನಿಮಗೆ ಇನ್ನೇನೋ ಬೆಟರ್ ಆಗ್ಬೇಕಿತ್ತು. ಕಲಿತಾ ಇರ್ತೀನಿ.
ಅಫ್ಕೋರ್ಸ್ ಎವ್ರಿ ಡೇ ಕಲಿಯೋದಂತೂ ಇದ್ದೇ ಇದೆ. ಅದೇ ತರ ಈ ಸಿನಿಮಾ ಮುಖಾಂತರ ಸಿಕ್ಕಾಪಟ್ಟೆ ಕಲ್ತಿದ್ದೆ. ಪ್ರಶ್ನೆಗೆ ಫಾಲೋ ಅಪ್ ಇದು ಫಸ್ಟ್ ಹಾಫ್ ಅಂತ ನಾವು ಲಾಸ್ಟ್ ಇಯರ್ ಮತ್ತು ಈ ಇಯರ್ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಇಂಡಸ್ಟ್ರಿ ಹಿಂಗೆ ನಡೆಯೋದು ಅಷ್ಟು ನಮಗೆ ಫಸ್ಟ್ ಆಫ್ ಆಲ್ ಈಗ ನಾವು ಕೂಡ ಡಿಪೆಂಡೆಂಟ್ ರಿಪೋರ್ಟರ್ಸ್ಗಳಾಗಿ ಅಥವಾ ಸಿನಿಮಾ ಜರ್ನಲಿಸ್ಟ್ಗಳಾಗಿ ನಾವು ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿರೋದು. ಅಂದ್ರೆ ಈ ರೀತಿ ಯಾವ್ದೋ ಒಂದು ಟೈಮಲ್ಲಿ ನಡೆಯುತ್ತೆ, ಯಾವ್ದೋ ಒಂದು ಟೈಮಲ್ಲಿ ನಡೆಯಲ್ಲ, ಆ ಥರ ಇದ್ರೆ ನಮಗೂ ಒಂಥರ ಆಶಾದಾಯಕ ಬೆಳವಣಿಗೆ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗ. ಸೊ ನಿಮ್ಮ ಟೀಮಿಂದ ನಾವು ಎಕ್ಸೆಪ್ಷನಲಿ ಒಳ್ಳೇದಿರುವಂತಹ ಕಂಟೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆಕ್ಚುಲಿ. ಸೊ ಅದನ್ನು ಡೆಲಿವರ್ ಮಾಡೋಕ್ಕಾಗುತ್ತಾ ನಿಮ್ಮ ಟೀಮಿಂದ? ಅಲ್ಲ, ಇದೇನು ಗೊತ್ತಾ, ಎಲ್ಲ ಸಿನಿಮಾ ಮಾಡೋರು ಈಗ ಅವ್ರು ಹೇಳ್ದಂಗೆ 130 ಸಿನಿಮಾ ಮಾಡೋರು ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತಾನೆ ಬರ್ತೀವಿ. ಯಾರೋ ನಾವು ಕೆಟ್ಟ ಸಿನಿಮಾ ಮಾಡಿದೀವಿ ಆದ್ರೂ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಯಾರು ಬಂದು ಮುಂದೆ ಕೂತ್ಕೊಳ್ಳೋದಿಲ್ಲ. ಈ ಸಿನಿಮಾ ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಕೆಟ್ಟ ಸಿನಿಮಾ ಮಾಡಿದೀನಿ ನಾನು ಹೇಳ್ಕೋಬಹುದು ನಾನು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ, ನೋಡಿದವ್ರು ಹೇಳ್ಬೇಕಾಗಿದೆ. ಬಟ್ ನಮ್ಗೇನು ಅಂತಂದ್ರೆ ನಮ್ಮ ಸೂಕ್ಷ್ಮತೆಗೆ ತಕ್ಕಂಗೆ ಏನ್ ಸಿನಿಮಾ ಮಾಡಬೇಕು, ಏನ್ ಕಟ್ಕೊಡ್ಬೇಕು, ಇವತ್ತಿನ ಪೀಳಿಗೆಗೆ ಅಥವಾ ಇವತ್ತು ಯಾರು ಜನ ಬರ್ತಾ ಇದ್ದಾರೆ ಥಿಯೇಟರ್ಸ್ಗೆ ಅವ್ರಿಗೆ ನಾವು ತೋರಿಸ್ಬೇಕು ಅಂತ ಇದೀವೋ ಆ ರೀತಿಯ ಒಂದು ಸಿನಿಮಾ ಕಟ್ಕೊಟ್ಟಿದೀವಿ ಅನ್ನೋದಂತೂ ಗ್ಯಾರಂಟಿ. ಇನ್ನು ಒಳ್ಳೇದಾ ಕೆಟ್ಟದ್ದ ಅನ್ನೋದು ಜನ ಹೇಳ್ಬೇಕು, ಗೆಲ್ತೀವ ಸೋಲ್ತೀವ ಅನ್ನೋದು ಅವರೇ ಹೇಳ್ಬೇಕು. ನಾವೇನ್ ಹೇಳ್ಬೋದು ಅಂತಂದ್ರೆ ಒಂದು ಜೆನ್ಯನ್ ಎಫರ್ಟ್ ಹಾಕಿದೀವಿ, ಪ್ರೀತಿಯಿಂದ ತುಂಬಾ ಸಂತೋಷವಾಗಿ ಎಂಟರ್ಟೈನ್ ಮಾಡ್ಬೇಕು ಅಂತಾನೆ ಒಂದು ಸಿನಿಮಾ ಮಾಡ್ಬಿಟ್ಟು ಕೊಟ್ಟಿದೀವಿ. ಇವಾಗ ನಾನು ಇನ್ಫ್ಯಾಕ್ಟ್ ಎಲ್ಲ ಇಂಟರ್ವ್ಯೂಗಳನ್ನು ಇದನ್ನೇ ಹೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಇವಾಗ ನಾವು ನಮ್ಮ ಸಿನಿಮಾ ನಾವು ಹೈಪ್ ಮಾಡ್ಕೊಂಡೇ ಮಾಡ್ಕೋತೀವಿ, ಎಲ್ರೂ ಅಷ್ಟೇ. ಸೂಪರ್ ಆಗಿ ಮಾಡಿದೀವಿ, ಸಾಂಗ್ಸ್ ಹಂಗಿದೆ, ಫೈಟಿಂಗ್ ಇದೆ, 2 ಹಿಂಗಿದೆ, ಇನ್ಯಾರೋ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ, ಇದೆಲ್ಲ ಮಾತಾಡ್ತಿರ್ತೀವಿ. ಬಟ್ ಆಸ್ ಅ ಫಿಲ್ಮ್ ನಾವು ಖುಷಿಯಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ತಗೊಂಡ್ಬರ್ತಾ ಇದೀವಲ್ಲ, ಐ ಥಿಂಕ್ ಅಲ್ಲಿ ನಾವು ಈ ಫಿಲಮ್ ಅಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಅಲ್ಲಿ ಗೋಚರಿಸೋದು ನಿಮ್ಗೆ, ಅಂದ್ರೆ ನೋಡಿದಾಗೆ ಗೊತ್ತಾಗುತ್ತೆ ನಿಮ್ಗೆ ಒಂದು ಎಫರ್ಟ್ ಇದೆ ಗುರು ಈ ಫಿಲಮ್ ಅಲ್ಲಿ. ಸೊ ಐ ಥಿಂಕ್ ದೇರ್ ಇಫ್ ಪೀಪಲ್ ಕ್ಯಾನ್ ಗೆಟ್ ಕನೆಕ್ಟೆಡ್, ನೋಡೋರು ಅದಕ್ಕೆ ಕನೆಕ್ಟ್ ಆಯ್ತು ಅಂತಂದ್ರೆ ನೋಬಡಿ ಕ್ಯಾನ್ ಸ್ಟಾಪ್. 3 ದಿನ 100 ಥಿಯೇಟರ್ ಓಡೋದು ಮತ್ತೆ 100 ದಿನ 1 ಥಿಯೇಟರ್ 3 ಥಿಯೇಟರ್ ಓಡೋದು, ನಿಮ್ಮ ಪ್ರಕಾರ ಯಾವುದು ಸಕ್ಸಸ್? 3 ದಿನ 100 ಥಿಯೇಟರ್ ಓಡೋದು ಸಕ್ಸಸ್ ಅಥವಾ 100 ದಿನ 3 ಥಿಯೇಟರ್? ನಾನು ತುಂಬಾ ಹೊಸಬ ಸರ್ ಅದಕ್ಕೆಲ್ಲ. ಫಸ್ಟ್ ಆಫ್ ಆಲ್ ನನ್ಗೆ ಉಪ್ಪಿ ಸರ್ ಹೇಳಿದ್ರು ಎಷ್ಟೋ ಸರ್ತಿ, ಬಟ್ ಅದನ್ನ ಇವ್ರು ಹೇಳ್ಬೇಕು, ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟರ್. ಎಂಡ್ ಆಫ್ ದ ಡೇ ಎಲ್ಲರೂ ಬಿಸ್ನೆಸ್ಗೆ ಸಿನಿಮಾ ಮಾಡೋದು, ಏನೇ ನಾವು ಪ್ಯಾಷನ್ ವಿಷನ್ ಏನೇ ಅಂದ್ರು ಅದೊಂದು ಹಾಗೆ ಆಗುತ್ತೆ. ಈಗ ನಾನು ರೋಹಿತ್ ಅವ್ರ ಜೊತೆ 3ನೇ ಸಿನಿಮಾ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರ ಜೊತೆ ನನಗೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಆಗಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಇನ್ನೊಂದು ಅಲ್ಲಿಂದ ನನಗೆ ಒಂದು ಮುನ್ನುಗ್ಗಂದ್ರೆ ಒಂದು ಬಿಸ್ನೆಸ್ ಆಗ್ತಿದೆ, ಅಥವಾ ಅವ್ರು ಮಾಡಿರೋ ರತನ್ ಪ್ರಪಂಚದಿಂದ ನಮ್ಗೆ ದುಡ್ಡು ಆಯ್ತು ಮಾಡ್ತಾ ಇದೀವಿ. ಉತ್ತರಾಖಂಡ ಪಾಸ್ ಆಗಿದೆ, ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟೇಕನ್ ದಿಸ್ ಅದೊಂದು ನಂಬಿಕೆನೂ ಇರುತ್ತೆ. ಆಮೇಲೆ ನಮ್ಗೆ ಅಲ್ಲಿಂದ ಒಂದು ಪ್ರಾಫಿಟ್ ಆಗ್ತಿದೆ ಅಥವಾ ಒಂದು ಏನೋ ಇದಾಗ್ತಿರೋದ್ರಿಂದನೇ ಸೊ ವೆನ್ ಯು ಸಿ ಕಂಟಿನ್ಯೂಯೇಷನ್ ಆಫ್ ಒಬ್ರ ಜೊತೆ ಇನ್ನೊಬ್ರು ಮಾಡ್ತಿರುವಾಗ ದಟ್ ಈಸ್ ಒನ್ ಸೈನ್ ಆಫ್ ಏನಂತಾರೆ ಸಕ್ಸಸ್ ಅಥವಾ ಇದನ್ನ ಅನ್ಬೋದು. ಅಥವಾ ಜೊತೆಗೆ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಲಿ. ಆಮೇಲೆ ಉಪ್ಪಿ ಸರ್ ಹೇಳಿದ ತರದ್ ನೋಡಿದ್ರೆ 100 days ಏನ್ ಹೇಳಿ ಮತ್ತೆ ಹೇಳಿ ಎಲ್ಲ ನಾನು ಹೇಳ್ತೀನಿ. 3 ದಿನ 100 ಥಿಯೇಟರ್ ಓಡೋದು ಮತ್ತೆ 100 ದಿನ 3 ಥಿಯೇಟರ್ ಓಡೋದು. ಅದು ಅವರು ಮೇಡಮ್ ಯಾರೋ ಕೇಳಿದಂಗೆ ಹೇಳಿದ್ನಲ್ವ, ಈಗ ಮೊದ್ಲಂಗೆಲ್ಲ 4 weeks 100 weeks ಇಲ್ಲ, 100 days ಎಲ್ಲ ಇಲ್ಲ. ಸೊ ಒಂದು ವಾರದಲ್ಲೂ ನಿಮಗೆ ರೆವೆನ್ಯೂ ಮೇಲೆ ಹೋಗೋದು ಪಿಕ್ಚರ್. ಸೊ ಅದಾಗೆ ಆಗುತ್ತೆ. ಐ ಥಿಂಕ್ ಅವ್ರು ಜಸ್ಟ್ ಹಿ ಟೋಲ್ಡ್ ಇವತ್ತು ವರ್ಲ್ಡ್ ಹೆಂಗೆ ನಡೀತಿದೆ ಅನ್ನೋದು ರೀತಿಲಿ ಹೇಳೋರು ಅಷ್ಟೇ. ಇವಾಗ ಟಿಕೆಟ್ ಪ್ರೈಸಸ್ ಕನ್ನಡ ಮೂವೀಸ್ಗೆ ಜಾಸ್ತಿ ಮಾಡ್ತಿದ್ದಾರೆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಅಂತೆಲ್ಲ ಮಾತುಗಳು ಕೇಳ್ತಾ ಬರ್ತಾ ಇದೀವಿ. ಸೊ ಎಕ್ಕಾಗೆ ಟಿಕೆಟ್ ಪ್ರೈಸಸ್ 99 199 ಈ ತರ ಏನಾದ್ರು ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀವಿ ಸರ್? ಟ್ಯೂಸ್ಡೇಸ್ ಎಲ್ಲ ಐನಾಕ್ಸ್ PVR ಅಲ್ಲಿ ಅವರು ಮಲ್ಟಿಪ್ಲೆಕ್ಸ್ ಅವರು ಕೊಡೋ ಆಫರ್. ಬಟ್ ರೆಗ್ಯುಲರ್ ಆಗಿ ನಿಮ್ಗೆ ಏನ್ ಟಿಕೆಟ್ ರೇಟ್ ನಡೀತಿದೆ ಅದೇ ಟಿಕೆಟ್ ರೇಟ್ ಅಲ್ಲಿ ಇರುತ್ತೆ. ಯಾವುದು ಇದಕ್ಕಿಂತ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಅನ್ನೋದೆಲ್ಲ ಇಲ್ಲ, ಅದು ಇದಕ್ಕಿಂತ ಕಮ್ಮಿ ಮಾಡ್ತಾ ಇದೀವಿ ಅನ್ನೋದಿಲ್ಲ. ಟ್ಯೂಸ್ಡೇಸ್ ಒಂದು ಅವ್ರು ಕೊಡೋ ಒಂದು ಆಫರ್ ಇದೆ, ಅದು ಈಗಲ್ಲ ಮುಂಚೆಯಿಂದನೂ PVR ಅವ್ರು ಕೊಡ್ತಿದ್ರು. ಒಂದು ಸ್ವಲ್ಪ ವರ್ಷ ಸ್ಟಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಏನು ರೆಗ್ಯುಲರ್ ರೇಟ್ಸ್ ಇದೆ ಥಿಯೇಟ್ರಲ್ಲಿ ಅಷ್ಟೇ. ಅದ್ರ ಬಗ್ಗೆ ನಾವು ಜಾಸ್ತಿ ಮಾಡ್ಬೇಕಂತ ಅಷ್ಟೇ ರೇಟ್ ನಾವೇನು ಜಾಸ್ತಿ ಏನು ಮಾಡ್ತಿಲ್ಲ. ಪ್ರೊಡ್ಯೂಸರ್ ಆದ್ರೆ ನನಗೆ ಡ್ಯಾನ್ಸರ್ ಕೂಡ ಆಗಿದ್ದೀರಾ ಅಂದ್ರೆ ಬೇರೆಯವರೆಲ್ಲ ರೀಲ್ಸ್ ಮಾಡಿದ್ದು ಒಂದೇ, ನೀವು ಲಾಸ್ಟ್ ಅಲ್ಲಿ ಒಂದು ಬಂದು ಸ್ಟೆಪ್ ನಾವು ಬೇರೆ ಊರಿಗೆ ಹೋದ್ರೆ ಹೀರೋಗಿಂತ ಅದೇ ಇದಕ್ಕೊಂಚು ಕಮ್ಮಿ ಇರೋ ಅಭಿಮಾನಿಗಳೇ ಕಾರ್ತಿಕ್ ಸರ್ ಇದೆ ಸರ್ ನಿಮ್ಮ ಡ್ಯಾನ್ಸಿಗೆ. ನಾನು ಸುಮ್ಮನೆ ಮಾಡಿದೆ, ಅವರೆಲ್ಲರೂ ಮಾಡ್ತಿದ್ರು. ಮನೆಯವರೆಲ್ಲ ಒಂದು ಟ್ರಿಪ್ ಹೋಗಿದ್ವಿ ಲಾಸ್ಟ್ ಒಂದು 10 ದಿನ ಹಿಂದೆ ಕಬಿನಿಗೆ. ಯೋಗಿ ನಮ್ಮ ಫ್ಯಾಮಿಲೀಸ್ ಎಲ್ಲರೂ ಅವರು ಫುಲ್ ಮಾಡೋರು, ನನ್ನ ಕೈ ಫುಲ್ ಎಲ್ಲ ಮಾಡಿದ್ರು. ಕೊನೆಯಲ್ಲಿ ನಾನೇ ಬಂದು ಮಾಡಿದ್ದೆ ಅಷ್ಟೇ. ಆಚೆ
ಹೇಳಿದ್ರು ಪ್ರಾಪರ್ ಆಗಿ ಇವರೇ ಬಂದು ನೋಡಬೇಕು ಸಿನಿಮಾ ಅಂತ ಏನಾದ್ರು ಒಂದು ಇದೆಯಾ ಸರ್ ಪ್ಲಾನ್? ಇಲ್ಲ ಎಲ್ಲರೂ ಬಂದು ನೋಡ್ಬೇಕು. ಯಾವುದೇ ಸಿನಿಮಾದ್ರು ಎಲ್ಲರೂ ಬಂದು ನೋಡ್ಬೇಕು. ಅದಾದ್ಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ ನೀವು ನೋಡೋಂಥ ಸಿನಿಮಾ ಅಂತ. ಸೊ ನಾವು ಓಪನ್ ಇನ್ವೈಟ್ ಟು ಎವ್ರಿವನ್, ಎಲ್ಲರೂ ಬಂದು ನೋಡೋದು. ಅಂಡ್ ಈ ಸಿನಿಮಾ ಕೂಡ ಎಲ್ಲಾ ವರ್ಗದವ್ರಿಗೂ, ಯಾರೋ ಅದನ್ನ ಹೇಳಿದ್ರು BC ಸೆಂಟರ್ಗೆ ಅಂತ, ಇಟ್ ಇಸ್ ನಾಟ್ ಫಾರ್ BC ಸೆಂಟರ್ ಅಂದ್ರೆ, ಬಟ್ ನಾಟ್ ಜಸ್ಟ್ ಫಾರ್ BC ಸೆಂಟರ್, ಇಟ್ ಈಸ್ ಫಾರ್ ಎವ್ರಿವನ್. ಎಲ್ಲರೂ ನೋಡೋಂಥ ಸಿನಿಮಾ ಇದು. ಸರ್ ರೋಹಿತ್ ಸರ್ ಡೈರೆಕ್ಟರ್ ಆಗಿ ಇವಾಗ ಸ್ಟಾರ್ ಡೈರೆಕ್ಟರ್ ಆಗಿ ಈ ಸಿನಿಮಾ ಆದ್ಮೇಲೆ ಕಂಪ್ಲೀಟ್ಲಿ ಬಿಸಿ ಆಗ್ತಾರೆ ಅನ್ನೋದು ಅವರ ಮಾತುಗಳು ಮತ್ತೆ ಅವರ ಆಟಿಟ್ಯೂಡ್ ಅಲ್ಲಿ ಗೊತ್ತಾಗುತ್ತೆ. ಸೊ ನೀವು ಅವ್ರನ್ನ ನೋಡಿದಂತ ರೀತಿ ಎಷ್ಟು ಬದಲಾಗಿದ್ದಾರೆ? ಅಂದ್ರೆ ಬದಲಾಗಿಲ್ಲ ಪಂಚಪಾಪ, ಹಾಗೆ ಇರೋದು ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ನಾನು ಮತ್ತೆ ನಮ್ಮ ಸುನಿಲ್. ಸೊ ಅವಾಗ ಅವರು ನನಗೆ ಫೇಸ್ಬುಕ್ ಅಲ್ಲಿ, ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವರು, ನಿಮ್ಮಂತ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ ಮೂರು ಸಿನಿಮಾದಲ್ಲಿ 2 ಸಿನಿಮಾ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ದು. ಸೊ ಮನುಷ್ಯ ಏನ್ ಬದಲಾಗಿಲ್ಲ, ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ಬರು ರೈಟರ್ ತಮ್ಮಂತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ತರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ದು, ಅದಾದ ನಂತರ ರತ್ನ ಪ್ರಪಂಚ ಮಾಡಿದ್ದು, ಈಗ ಈ ಸಿನಿಮಾ ಇದೆಯಲ್ಲ. ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಳ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಎ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದೂರದಲ್ಲಿ ಕೂತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗುಗೆ ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಸೊ ಅವ್ನ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟೇ ನೋಡಿರ್ಬೇಕಲ್ಲ. ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರಿಗೆ ಕಾಣಿಸಿದಾಗ ಮಾತ್ರ ಅದು ತರೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಏನಂತದ್ದು ಕನ್ವಿಕ್ಷನ್ ನಂಗೆ ಬಹಳ ಇಷ್ಟ. ಜಸ್ಟ್ ಆಡಿಂಗ್ ಒಂದೇ ಒಂದು ನಿಮಿಷ. ಈ ಫಿಲಮ್ ಅಲ್ಲಿ ಇನ್ನೊಂದು ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಆ ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ಮ ಫಿಲಮ್ ಅಲ್ಲಿ ಅವ್ರು ಇರೋದಕ್ಕೆ. ಅವ್ರು ನನ್ ಬೆನ್ ಕೆರೆದ್ರು, ನಾನು ಅವ್ರ ಬೆನ್ ಕೆರೆದ್ಬಿಟ್ಟೆ. ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಸೊ ಕತೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವ್ಯಾಕೆ ಪ್ಯಾನ್ ಇಂಡಿಯಾ ಕಡೆ ಹೋಗ್ಬೋದಾಗಿತ್ತು ಈ ಸಿನಿಮಾ ಅಂತ ಒಂದು ಆಸೆ. ಸರ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದು ಸರ್ ನಾವು ಪ್ಲಾನ್ ಮಾಡೋದಾಗಲ್ಲ. ಕೆಲವೊಂದು ಸರ್ತಿ ಏನಾಗುತ್ತೆ, ಕನ್ನಡದಲ್ಲಿ ಎಲ್ಲ ಕಡೆ ರಿಲೀಸ್ ಆಗೋದಂತೂ ನಾನು ಹೇಳಿದ್ನಲ್ಲ ಅವಾಗ ಯಾರಿಗೊಬ್ಬರು, ಬಟ್ ಬೇರೆ ಭಾಷೆಗೆ ಅವಶ್ಯಕತೆ ಬಂದರೆ ಅಂದರೆ ಅಲ್ಲಿಂದ ಒಂದು ಡಿಮಾಂಡ್ ಬಂದರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡಿ ಕೊಡ್ಬೋದು. ಆಸ್ ಆಫ್ ನೌ ಈ ಪ್ಲಾನ್ ಆಗಿದ್ದು ಕನ್ನಡ ಸಿನಿಮಾ ಥರ ಕೆಲವೊಂದು ತುಂಬ ನೇಟಿವೈಸ್ ಕನ್ನಡ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅಂದರೆ ಬೆಂಗಳೂರು ನಡೆಯೋ ಕಥೆ ಆಗಲಿ, ನೀವು ನಿನ್ನೆ ನಾವು ಪೋಸ್ಟ್ ಹಾಕಿದ್ದು ಟ್ರೇಲರಲ್ಲಿ ಪೋಸ್ಟರ್ ಜೊತೆಗೆ ಅದು ಒಂದು ಲೈನ್ ಇತ್ತು ರೋಹಿತ್ ಕೊಟ್ಟಿದ್ದಾಗಲೇ, ಅಥವಾ ಯುವ ಅವರು ಒಂದು ಇಂಟರ್ವ್ಯೂಲು ಹೇಳ್ತಾರೆ, ಎಂಟೈರ್ ಸಿನಿಮಾ ರೌಂಡ್ ಆಫ್ ಒಂದು ಲೈನಲ್ಲಿ ಹೇಳಿದ್ರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡಬೇಕು. ಆ ಸಿನಿಮಾ ರೌಂಡ್ ಆಫ್ ಅದೇ. ಸೊ ನಮಗೆ ಬೇರೆ ಕಡೆ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಅಪ್ರಿಸಿಯೇಷನ್ ಇಲ್ಲಿಂದ. ಈಗ ನೀವು ಮಲಯಾಳಂ ಫಿಲ್ಮ್ಸ್ ಎಷ್ಟೊಂದು ಸಿನಿಮಾ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದರೆ ಅದು ನಾವೇನು ಕನ್ನಡದಲ್ಲಿ ಡಬ್ಬಿಂಗ್ OTT ಬಂದಾಗ ಅವರು ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಡಬ್ ಮಾಡೇ ಮಾಡ್ತಾರೆ, ಅವರು ಒಂದು ನಾರ್ಮಾಗಿ ತಗೊತಾರೆ. ಸೊ ಆಗ ನೋಡ್ಬೋದು. ಬಟ್ ಥಿಯೇಟ್ರಿಕಲಿ ನಮ್ದು ಸ್ಟ್ರಾಟಜಿ ಇದ್ರೆ ಓನ್ಲಿ ಕನ್ನಡ ಫಸ್ಟ್ ಮಾಡೋಣ ಅಂತ. ಬೇರೆ ಕಡೆಯಿಂದ ಡಿಮಾಂಡ್ ಮಾಡಿದ್ರೆ ವಿ ಆರ್ ಓಪನ್ ಟು ಇಟ್. ಬಟ್ ಈಗ ಸದ್ಯಕ್ಕೆ ಇಟ್ಸ್ ಓನ್ಲಿ ಕನ್ನಡ. ಹೀರೋ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಈ ಒಂದು ಬೆಂಗ ಬಂಗಾರಿ ಸಾಂಗ್ ನೋಡ್ಬಿಟ್ಟು ಏನಾದ್ರು ನಿಮಗೆ ಕೇಳಿದ್ರ ಚೆನ್ನಾಗಿದೆ ಅಂತ ಏನಾದ್ರು ನಿಮಗೆ ವಿಶ್ ಮಾಡಿದ್ರ? ಸಿದ್ಧಾರ್ಥ್ ಅವ್ರು ಆಕ್ಚುಲಿ ಅವರು ಮತ್ತೆ ಅವ್ರ ವೈಫ್ ಅದಿತಿ ದೇ ವಾಂಟೆಡ್ ಟು ಡೂ ರೀಲ್ಸ್. ಅವರು ಇಬ್ಬರು ಬ್ಯುಸಿ ಇರೋದು. ಅವ್ರು 3 BHK ಎಲ್ಲ ರಿಲೀಸ್ ಇತ್ತು. ಬಟ್ ತುಂಬ ಜನ ಹಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಐ ಥಿಂಕ್ ಒಂದ್ಸತಿ ಪೃಥ್ವಿರಾಜ್ ಸರ್ ಹೇಳಿದರು ಹಾಡ್ಗೆ. ನಾರ್ಮಲಿ ನಮ್ಮ ವಾಟ್ಸಾಪಲ್ಲಿ ನಾನು ಎಲ್ಲರಿಗೂ ಸಾಂಗ್ ಕಳಿಸಿದಂಗೆ ಕೆಲವರು ಹೇಳಿದರು, ಪ್ರೊಡ್ಯೂಸರ್ಸ್ ಎಲ್ಲ ಸಾಂಗ್ ಇಷ್ಟ ಆಗಿದೆ ಅಂತ. ಬಟ್ ನೀವು ಸಿದ್ಧಾರ್ಥ ಅವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಇದೆ. ಸೊ ನಾ ಹಂಗೆ ಸದ್ಯಕ್ಕೆ ನನಗೆ ಬರ್ತಿರೋದು ಅವ್ರು ಹೋಗ್ಬೋದು ಸರ್. ಟೀಸರ್ ಅಲ್ಲೇ ಆಗೋಯ್ತಲ್ಲ, ಅಂದ್ರೆ ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಎ ಡಿಫ್ರೆಂಟ್ ಫಾರ್ಮ್ಯಾಟ್. ಟ್ರೈಲರ್ ಕಟ್ಗೆನೆ ಅಂದ್ರೆ ಒಂದು ಕತೆ ಹೇಳುವ ಒಂದು ರೀತಿಯಲ್ಲಿ ಟ್ರೈಲರ್ನ ಬಿಡ್ತಾ ಇದೀವಿ. ಅವರ ಇಡೀ ಜರ್ನಿಯನ್ನ ಒಂದು ರೌಂಡ್ ಆಫ್ ಮಾಡ್ಬಿಟ್ಟು ಒಂದು ಟ್ರೈಲರ್ ಬಿಡ್ತಾ ಇದೀವಿ.
ನಾವು ಕತೆ ಹೇಳ್ತಿದೀವ, ಕತೆ ಹೇಳ್ದೇನೆ ಏನೇನು ಮುಚ್ಚಿಟ್ಕೊಂಡಿದೀವಿ ಅನ್ನೋದು ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರ ಎಲ್ಲಾ ಶೇಡ್ಸೂನು ಅಂಡ್ ಆಲ್ ದ ಹೋಲ್ ಜರ್ನಿ, ಆ ಕ್ಯಾರೆಕ್ಟರ್ ಏನೇನು ಆರ್ಕ್ ಇದೆಯಲ್ಲ, ಇಡೀ ಆರ್ಕ್ ಒಂದು ಟ್ರೈಲರ್ ಅಲ್ಲಿ ನಾವು ಫಿಟ್ಟಿಂಗ್ ಮಾಡಕ್ ಟ್ರೈ ಮಾಡಿದೀವಿ. ಸೊ ಅಂದ್ರೆ ಒಂದು ಬೇರೆ ಅಪ್ರೋಚ್ ಇದೆ ಟ್ರೈಲರ್, ಅದಂತೂ ಹೇಳ್ಬೋದು. ಈ ಸಿನಿಮಾನ ಅವ್ರಿಗೆ ತೋರಿಸಿದ್ದೀರಾ? ನೋಡಿದ್ರೆ ಈ ಸಿನಿಮಾ ಅವರು ಪ್ರೊಡ್ಯೂಸರ್, ಈಗ ಅವ್ರ ಸಿನಿಮಾ ನೋಡಿದ್ರೆ ಅವ್ರ ಸಿನಿಮಾ ರಿಲೀಸ್ ಮಾಡ್ತಾರೆ. ಅಫ್ಕೋರ್ಸ್ ನೋಡ್ತಾನೆ ಇರ್ತಾರೆ. ಈಗ ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಪ್ರತಿಯೊಂದನ್ನು ಇವಾಗ ಆ ಟೈಮಲ್ಲಿ ಏನೇನು ಶೂಟ್ ಆಗುತ್ತೆ ಅವ್ರು ಅವಾಗಲೇ ನೋಡ್ತಾರೆ. ಅದು ಅಲ್ಲೇ ಅವ್ರ ಆಫೀಸಲ್ಲೇ ನಡೀತಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಹರ್. ಅವ್ರ ಆಫೀಸಲ್ಲೇ ಎಲ್ಲ ಕೆಲಸ ನಡೀತಿರೋದು. KRG, ಜಯಣ್ಣ ಮತ್ತು PRK ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಅಲ್ಲೇ ನಡೀತಿರೋದ್ರಿಂದ ಅವ್ರು ನೋಡ್ತಾರೆ. ಅಂಡ್ ಶೀಲ್ ಗಿವ್ ಅವರ್ ಇನ್ಪುಟ್ಸ್ ರೈಟ್ ಫ್ರಮ್ ಸ್ಟೋರಿಯಿಂದ ಹಿಡಿದು ಇಲ್ಲಿವರೆಗೂ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್, ಅವ್ರ ಜೊತೆನೇ ಡಿಸ್ಕಷನ್. ಒಂದು ಕಡೆ ಇಂಡಸ್ಟ್ರಿ ಚೆನ್ನಾಗ್ ಆಗ್ತಿಲ್ಲ ಅಂತ ಹೇಳ್ತಿದ್ರೆ, ಇನ್ನೊಂದ್ ಕಡೆ ಸಿನಿಮಾ ರಿಲೀಸ್ ಆಗಿದ್ 3ನೇ ದಿನಕ್ಕೆ ಸಕ್ಸಸ್ ಮೀಟ್ಗಳು ನಡೀತಿದೆ. ಇದನ್ನ ಸಂಬಂಧ